ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಹಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಬೊಜ್ಜಿನ ಸಮಸ್ಯೆ, ಒಬೆಸಿಟಿ, ಓವರ್ ವೇಟ್, ಈ ಒಂದು ಸಮಸ್ಯೆಯಿಂದ ಅತಿ ಹೆಚ್ಚು ಜನರು ಇವತ್ತಿನ ಕಾಲದಲ್ಲಿ ಬಳಲ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು. ಯಾಕೆಂದರೆ ಕಾರಣ ತಿಳ್ಕೊಂಡ್ರೆ ಆ ಕಾರಣದಿಂದ ನಾವು ದೂರ ಇತ್ತು ಅಂದರೆ ಈ ಸಮಸ್ಯೆ ಪರಿಹಾರ ಆಗ್ತದೆ. ಹಾಗಾಗಿ ಆಯುರ್ವೇದದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಸುಶ್ರುತ ಆಚಾರ್ಯರು ಈ ಬೊಜ್ಜಿನ ಸಮಸ್ಯೆಗೆ ಕಾರಣ ಏನು ಅಂತ ತಿಳಿಸಿದ್ದಾರೆ. ಆ ಕಾರಣದಿಂದ ನಾವು ದೂರ ಇತ್ತು ಅಂತಂದರೆ ಈ ಸಮಸ್ಯೆ ಪರಿಹಾರ ಆಗ್ತದೆ. ಸುಶ್ರುತ ಸಂಹಿತದಲ್ಲಿ ವ್ಯಾಯಾಮಂ ವರ್ಜನಾತ್ ಸ್ನಿಗ್ಧ ಮಧುರ ಭೋಜನ ಸೇವನಾತ್ ದಿವಾ ಸ್ವಪ್ನಂಚ ಮೇಧಃ ಪ್ರಚೀಯತೆ ಅಂತ ಹೇಳಿದ್ದಾರೆ. ಅಂದರೆ ಈ ಒಂದು ಶ್ಲೋಕದ ಅರ್ಥ ಏನು ಅಂತಂದರೆ, ವ್ಯಾಯಾಮಂ ವರ್ಜನಾತ್, ಏನು ಕೆಲಸ ಮಾಡ್ದಲೇ ಇರೋದು, ದೈಹಿಕ ಒಂದು ಚಟುವಟಿಕೆ ಇಲ್ಲದಲೇ ಇರತಕ್ಕಂತಹದ್ದು, ಎಕ್ಸಸೈಸ್ ಮಾಡ್ದಲೇ ಇರತಕ್ಕಂತಹ ಒಂದು ಸಂದರ್ಭದಲ್ಲಿ ಬೊಜ್ಜು ಶೇಖರಣೆ ಆಗ್ತದೆ. ನೀವು ತಿಂದಿರೋ ಆಹಾರ ಅದು ಕೊಬ್ಬಾಗಿ ಕನ್ವರ್ಟ್ ಆಗಿ ಬೊಜ್ಜು ಶೇಖರಣೆ ಆಗ್ತದೆ, ಓವರ್ ವೆಯ್ಟ್ ಆಗ್ತೀರಾ. ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂತಂದರೆ ನೀವು ವ್ಯಾಯಾಮ ಮಾಡ್ದಲೇ ಇರೋದು. ವ್ಯಾಯಾಮ ವರ್ಜನಾತ್ ಸ್ನಿಗ್ಧ ಮಧುರ ಭೋಜನ ಸೇವನಾತ್, ಅಂದರೆ ಸ್ನಿಗ್ಧ ಮಧುರ ಭೋಜನ ಸೇವನಾತ್. ಸ್ನಿಗ್ಧ ಅಂತಂದರೆ ಜಿಡ್ಡಿರ್ತಕ್ಕಂತಹದ್ದು, ಕರ್ದಿರ್ತಕ್ಕಂತಹದ್ದು ಮಸಾಲೆ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ, ಜಂಕ್ ಫುಡ್ಸ್ ಇರ್ಬೋದು, ಫ್ರೈಡ್ ಫುಡ್ಗಳಿರ್ಬೋದು, ಚಿಪ್ಸು, ಪಿಜ್ಜಾ, ಬರ್ಗರ್ಗಳಿರಬಹುದು, ಬೋಂಡ, ಬಜ್ಜಿ, ಈ ಥರ ಆಹಾರ ಪದಾರ್ಥಗಳಿರಬಹುದು, ಕರಿದ ಪದಾರ್ಥಗಳನ್ನು ಹೆಚ್ಚು ಸೇವನೆ ಮಾಡೋದ್ರಿಂದ, ಬೇಕ್ರಿ ಆಹಾರಗಳನ್ನು ಹೆಚ್ಚು ಸೇವನೆ ಮಾಡೋದ್ರಿಂದ, ಟ್ರಾನ್ಸ್ ಫ್ಯಾಟ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡೋದ್ರಿಂದ ಬೊಜ್ಜು ಶೇಖರಣೆ ಆಗ್ತದೆ. ಸ್ನಿಗ್ಧ ಮಧುರ ಅಂದರೆ ಸಿಹಿ ಪದಾರ್ಥಗಳನ್ನ, ಸ್ವೀಟ್ಗಳನ್ನ ಹೆಚ್ಚು ಸೇವನೆ ಮಾಡೋದು, ಈ ಥರ ಒಂದು ಆಹಾರ ಸೇವನೆ ಮಾಡೋದ್ರಿಂದ ಬೊಜ್ಜು ದೇಹದಲ್ಲಿ ಶೇಖರಣೆ ಆಗ್ತದೆ. ಸ್ನಿಗ್ಧ ಮಧುರ ಭೋಜನ ಸೇವನ ದಿವಾ ಸ್ವಪ್ನಂಚ ಮೇಧಃ ಪ್ರಚೀಯತೆ. ದಿವಾ ಸ್ವಪ್ನ ಅಂತಂದರೆ ಬೆಳಗ್ಗೆ ಹೊತ್ತೇ ನಿದ್ದೆ ಮಾಡೋದು. ಊಟ ಮಾಡ್ತಾರೆ, ಮಧ್ಯಾಹ್ನ ನಿದ್ದೆ ಮಾಡ್ತಾರೆ. ಹಾಗಾಗಿ ಹಗಲು ಸಮಯ ಯಾವಾಗ ಹೆಚ್ಚು ನಿದ್ದೆ ಮಾಡ್ತಾರೋ ಕೊಬ್ಬಿನಂಶ ಜಾಸ್ತಿ ಶೇಖರಣೆ ಆಗ್ತದೆ. ಹಾಗಾಗಿ ಈ 3 ಕಾರಣಗಳಿಂದ ಒಬೆಸಿಟಿ ಆಗ್ತದೆ, ಓವರ್ ವೆಯ್ಟ್ ಆಗ್ತದೆ, ಹಾಗೂ ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತೀರಾ. ನಮ್ಮ ದೇಹದಲ್ಲಿ ಫ್ಯಾಟ್ ಅನ್ನೋದು ಮುಖ್ಯವಾಗಿ ಬೇಕಾಗ್ತದೆ, ಆದರೆ ಅದು ಯಾವ ಪ್ರಮಾಣದಲ್ಲಿ ಇರಬೇಕು ಅನ್ನೋದು ಬಹುಮುಖ್ಯ. ಹಾಗಾಗಿ 2 ಥರ ಫ್ಯಾಟ್ ಇದೆ. ಒಂದು ಸಬ್ಕ್ಯೂಟೇನಿಯಸ್ ಫ್ಯಾಟ್, ಇನ್ನೊಂದು ವಿಸರಲ್ ಫ್ಯಾಟ್. ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತಂದರೆ ಚರ್ಮದ ಕೆಳಗಡೆ, ಸ್ಕಿನ್ ಕೆಳಗಡೆ ಇರ್ತಕ್ಕಂತಹ ಫ್ಯಾಟ್, ಕೊಬ್ಬಿನಂಶಕ್ಕೆ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತಾರೆ. ಹಾಗಾಗಿ ನೀವು ಕೈಯಲ್ಲಿರ್ಬೋದು, ಸೊಂಟದಲ್ಲಿರ್ಬೋದು, ನೀವು ಮುಟ್ಕೊಂಡು ನೋಡಿದಾಗ ಒಂಥರ ಗಂಟು ಥರ ಸಿಗ್ತದೆ, ಹಾಗೂ ಫ್ಯಾಟ್ ನಿಮಗೆ ಫೀಲ್ ಆಗ್ತದೆ. ಅದು ಸಬ್ಕ್ಯೂಟೇನಿಯಸ್ ಫ್ಯಾಟ್. ಆದರೆ ವಿಸರಲ್ ಫ್ಯಾಟ್ ಅಂತ ಒಂದಿದೆ, ಇದು ಸಬ್ಕ್ಯೂಟೇನಿಯಸ್ ಫ್ಯಾಟ್ಗಿಂತನೂ ತುಂಬಾ ಡೇಂಜರ್. ಹಾಗಾಗಿ ಇದು ವಿಸರಲ್ ಫ್ಯಾಟ್ ಅಂತಂದರೆ ಅಂಗಾಂಗಗಳಲ್ಲಿ, ದೇಹದ ಒಳಗಡೆ ಇರ್ತಕ್ಕಂಥ ಅಂಗಾಂಗಗಳು, ಲಿವರ್ ಇರ್ಬೋದು, ಕರಳಿರಬಹುದು, ಪ್ಯಾಂಕ್ರಿಯಾಸ್ ಇರ್ಬೋದು, ಇವುಗಳ ಮೇಲೆಲ್ಲ ಶೇಖರಣೆ ಆಗ್ತಕ್ಕಂತಹ ಕೊಬ್ಬಿನಂಶಕ್ಕೆ ವಿಸರಲ್ ಫ್ಯಾಟ್ ಅಂತ ಹೇಳ್ತಾರೆ. ಅಂದರೆ ಅಂಗಾಂಗಗಳ ಮೇಲೆ ಶೇಖರಣೆ ಆಗ್ತಕ್ಕಂತಹ ಕೊಬ್ಬಿನಂಶಕ್ಕೆ. ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂತಂದರೆ ಅವರು ಸೇವಿಸ್ತಕ್ಕಂಥ ಆಹಾರ, ಹೆಚ್ಚಿನ ಜಿಡ್ಡಿನಂಶ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಇದು ಆ ವಿಸರಾಸ್ ಅಂತಂದರೆ ಆರ್ಗನ್ಗಳ ಮೇಲೆ, ಅಂಗಾಂಗಗಳ ಮೇಲೆ ಶೇಖರಣೆ ಆಗ್ತದೆ. ಇದರಿಂದ ಹಲವಾರು ತೊಂದರೆಗಳು, ಕಾಯಿಲೆಗಳು ಬರ್ತದೆ. ಪ್ರಮುಖವಾಗಿ ಫ್ಯಾಟಿ ಲಿವರ್ ಸಮಸ್ಯೆ, ಹೈಪರ್ ಟೆನ್ಷನ್, BP ಸಮಸ್ಯೆ ಬರಬಹುದು, ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಬರಬಹುದು, ಕಿಡ್ನಿ ಸಮಸ್ಯೆ ಬರಬಹುದು, ಚರ್ಮದ ಸಮಸ್ಯೆ, ಸೋರಿಯಾಸಿಸ್ಗಳಾಗಬಹುದು. ಈ ಹಲವಾರು ಸಮಸ್ಯೆಗಳನ್ನ ಅವರು ಎದುರಿಸ್ತಾರೆ. ಹಾಗಾಗಿ ಇದಕ್ಕೆ ಒಬೆಸಿಟಿ, ಫ್ಯಾಟಿ ಲಿವರ್, ಈ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಹಾಗಾಗಿ ಇದಕ್ಕೆ ಪರಿಹಾರ ಏನು ಅಂತಂದರೆ, ನಾವು ಪರಿಹಾರನೂ ನಮ್ಮ ಹತ್ರನೇ ಇದೆ. ಅಂತಂದರೆ ನಾವು ಕಾರಣ ಯಾವುದಿಂದ ದೂರ ಇರ್ತೀವೋ ಅದು ಪರಿಹಾರ. ಅದನ್ನು ಆಯುರ್ವೇದದಲ್ಲಿ ಹೇಳಿದ್ದಾರೆ, ನಿಧಾನ ಪರಿವರ್ಜನಂ ಪರಮೌಷಧಂ ಅಂತ ಹೇಳಿದ್ದಾರೆ. ನಿಧಾನ ಅಂತಂದರೆ ಕಾರಣ, ಯಾವ ಕಾರಣದಿಂದ ನಿಮಗೆ ಬೊಜ್ಜಿನ ಸಮಸ್ಯೆ ಆಗಿರ್ತದೋ ಅದನ್ನು ಪರಿವರ್ಜನ, ಅದನ್ನು ಬಿಟ್ಬಿಡಬೇಕು. ಬೆಳಗ್ಗೆ ಹೊತ್ತು ನಿದ್ದೆ ಮಾಡ್ತಾ ಇದ್ರಾ, ಅದನ್ನು ಬಿಡಿ. ಸಿಹಿ ಪದಾರ್ಥಗಳನ್ನ, ಕರ್ದಿರೋ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡ್ತಿದ್ದೀರಾ, ಅದನ್ನು ಬಿಡಿ. ಹಾಗೂ ವ್ಯಾಯಾಮ ಮಾಡ್ತಾ ಇಲ್ವಾ, ರೆಗ್ಯುಲರಾಗಿ ಮಾರನೇ ದಿವಸದಿಂದ ವ್ಯಾಯಾಮ ಮಾಡೋಕ್ಕೆ ಶುರು ಮಾಡಿ. ಈ ರೀತಿ ಎಲ್ಲ ನೀವು ಮಾಡ್ತು ಅಂತಂದರೆ ಬೊಜ್ಜಿನ ಸಮಸ್ಯೆನೇ ಬರೋದಿಲ್ಲ, ಆರೋಗ್ಯದಿಂದ ಇರ್ತೀರ. ಇದರ ಜೊತೆಗೆ ಮಾನಸಿಕ ಕಾರಣ,
ಶೋಕ ಭಯ ಕ್ರೋಧೈಹಿ ಶರೀರಂ ಪೀಡ್ಯತೆ ಅಂತ ಹೇಳಿದ್ದಾರೆ. ಅಂತಂದರೆ ಯಾವುದೋ ಟೆನ್ಷನ್ನು, ಒತ್ತಡ ಹಾಗೂ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇತ್ತು ಅಂತಂದರೆ ನಿಮ್ಮ ಆಹಾರದಲ್ಲಿ ಏರುಪೇರಾಗ್ತದೆ, ನಿದ್ದೆನಲ್ಲಿ ಏರುಪೇರಾಗ್ತದೆ. ಆಗ ನಿಮ್ಮ ಗಟ್ ಹೆಲ್ತ್ ಏರುಪೇರಾಗ್ತದೆ. ಗಟ್ ಹೆಲ್ತ್ ಅಂದರೆ ಕರುಳಿನ ಆರೋಗ್ಯ. ನಮ್ಮ ಕರುಳಿನಲ್ಲಿ 2 ರೀತಿಯ ಬ್ಯಾಕ್ಟೀರಿಯಾಗಳಿದೆ. ಒಂದು ಗುಡ್ ಬ್ಯಾಕ್ಟೀರಿಯಾ, ಇನ್ನೊಂದು ಬ್ಯಾಡ್ ಬ್ಯಾಕ್ಟೀರಿಯಾ. ಗುಡ್ ಬ್ಯಾಕ್ಟೀರಿಯಾ, ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಟರೆ, ಕೆಟ್ಟ ಬ್ಯಾಕ್ಟೀರಿಯಾಗಳು ನಮ್ಮ ಆರೋಗ್ಯವನ್ನು ಏರುಪೇರು ಮಾಡ್ತದೆ. ಹಾಗಾದರೆ ನಮ್ಮ ಆಹಾರ ಚೆನ್ನಾಗಿರಬೇಕು, ನಾವು ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಾವು ಯಾವ ರೀತಿ ಇರಬೇಕು ಅಂತಂದರೆ, ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದ್ದು, ನಾರಿನಂಶ ಜಾಸ್ತಿ ಇತ್ತು ಅಂದರೆ ಈ ಗುಡ್ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಕೆಲಸ ಮಾಡ್ತದೆ. ಯಾವಾಗ ನಮ್ಮ ಆಹಾರದಲ್ಲಿ ಈ ಜಿಡ್ಡಿನಂಶ, ಕೊಬ್ಬಿನಂಶ, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇತ್ತು ಅಂತಂದರೆ ಈ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಡೆವಲಪ್ಮೆಂಟ್ ಜಾಸ್ತಿ ಆಗ್ತದೆ. ಹಾಗಾಗಿ ನೀವು ನೋಡಿರಬಹುದು, ಈ ಹಣ್ಣು ತರಕಾರಿಗಳಿರ್ಬೋದು, ಈ ಪ್ರೋಟೀನ್ ಅಂಶಗಳನ್ನ ಹೆಚ್ಚು ನಾವು ಯಾವಾಗ ಆಹಾರ ನಾವು ಸೇವನೆ ಮಾಡ್ತೀವೋ ನಮಗೆ ಒಂದು ಸಂತೃಪ್ತಿ ಭಾವನೆ ಬರ್ತದೆ, ಸಾಕು ಅಂತ ಅಂತೀವಿ. ಆದರೆ ನೀವು ಚಿಪ್ಸ್ ಇರ್ಬೋದು, ಜಿಡ್ಡಿನಂಶ ಇರ್ಬೋದು, ಕರ್ದಿರೋ ಪದಾರ್ಥ ತಿಂತಾಯಿದ್ರೆ ಮೇಲಿಂದ ಮೇಲೆ ತಿನ್ನೋಣ ಮತ್ತೆ ತಿನ್ನೋಣ ಅನ್ನೋ ಕ್ರೇವಿಂಗ್ ಇರ್ತದೆ. ಇದಿತ್ತು ಅಂದರೆ ಬ್ಯಾಡ್ ಬ್ಯಾಕ್ಟೀರಿಯಾಗಳಿದೆ ಕರಳಲ್ಲಿ ಅಂತ ಅರ್ಥ. ಹಾಗಾಗಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಹೆಚ್ಚು ಹೊತ್ತು ಟಿ ವಿ ನೋಡ್ತಿರ್ತಾರೆ, ಮೊಬೈಲ್ ನೋಡ್ತಿರ್ತಾರೆ, ಕೂತಿದ್ದ ಜಾಗದಲ್ಲೇ ಕೂತಿರ್ತಾರೆ. ಈ ರೀತಿ ಮಾಡೋದ್ರಿಂದನೇ ಬೊಜ್ಜು ಶೇಖರಣೆ ಆಗ್ತದೆ. ನೀವೇನೇ ಕೆಲಸ ಮಾಡ್ತಿರ್ಬೋದು, ಗಂಟೆಗಟ್ಟಲೆ ಒಂದೇ ಕಡೆ ಕೂತ್ಕೊಳ್ಳೋಕ್ಕಿಂತನೂ ಟಿ ವಿ ನೋಡ್ತಿರ್ತಾರೆ, ಮೊಬೈಲ್ ನೋಡ್ತಿರ್ತಾರೆ. ಮಧ್ಯೆ 1 ಗಂಟೆ ಗ್ಯಾಪ್ ಕೊಡಿ, ಸ್ವಲ್ಪ ದೂರ ವಾಕ್ ಮಾಡಿ, ತದನಂತರ ಬಂದು ಕೂತ್ಕೊಳ್ಳೋದ್ರಿಂದ ಈ ಕೊಬ್ಬು ಶೇಖರಣೆ ಆಗೋದು ಕಡಿಮೆ ಆಗ್ತದೆ. ಯಾವಾಗ ನೀವು ಒಂದೇ ಕಡೆ ಹೆಚ್ಚು ಸಮಯ ಕೂತಿರ್ತೀರ, ಹೆಚ್ಚು ಕೆಲಸ ಮಾಡೋದಿಲ್ಲ, ಅಂಥ ಒಂದು ಸಂದರ್ಭದಲ್ಲಿ ಕೊಬ್ಬು ಶೇಖರಣೆ ಆಗ್ತದೆ. ಇನ್ನು ನಿದ್ದೆ ವಿಷಯಕ್ಕೆ ಬಂತು ಅಂತಂದರೆ, ಯಾವಾಗ ನಾವು ನಿದ್ದೆ ಮಾಡೋದಿಲ್ಲ, ರಾತ್ರಿ ಎಲ್ಲ ಎದ್ದಿರ್ತೀವಿ, ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಮೆಲಟೋನಿನ್ ಅಂತ ಒಂದು ಹಾರ್ಮೋನು ರಾತ್ರಿ ಸಮಯದಲ್ಲೇ ಪ್ರೊಡಕ್ಷನ್ ಆಗ್ತದೆ, ಉತ್ಪತ್ತಿ ಆಗ್ತದೆ. ಯಾವಾಗ ಈ ಮೆಲಟೋನಿನ್ ಅನ್ನೋ ಹಾರ್ಮೋನ್ ಉತ್ಪತ್ತಿ ಸರಿಯಾಗಿ ಆಗೋದಿಲ್ವೋ, ಗ್ರೋತ್ ಹಾರ್ಮೋನ್ ಸರಿಯಾಗಿ ಆಗೋದಿಲ್ಲ. ಹಾಗೂ ಅದರ ಜೊತೆಗೆ ಹಂಗರ್ ಹಾರ್ಮೋನ್ ಅಂತಂದರೆ ಕೆಲವೊಂದು ಹಾರ್ಮೋನ್ಗಳಿದೆ, ಗ್ರೆಲಿನ್ ಹಾಗೂ ಲೆಪ್ಟಿನ್ ಅಂತಿದೆ. ಅಂದರೆ ನಾವು ಆಹಾರ ಸೇವನೆ ಮಾಡಬೇಕಾದ್ರೆ ಹಸಿವಾಗೋಕ್ಕೂ ಒಂದು ಹಾರ್ಮೋನು ಒಂದು ಅವಶ್ಯಕವಾಗಿದೆ, ಹೊಟ್ಟೆ ತುಂಬಿದಕ್ಕೆ ಒಂದು ಸಿಗ್ನಲ್ ಕೊಡ್ತಕ್ಕಂಥ ಒಂದು ಹಾರ್ಮೋನ್ ಇದೆ. ಇವುಗಳ ಕೆಲಸವನ್ನು ಅವು ಸರಿಯಾಗಿ ಮಾಡೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಮೇಲಿಂದ ಮೇಲೆ ಆಹಾರ ಸೇವನೆ ಮಾಡ್ತಿರ್ತೀವಿ, ನಿದ್ದೆ ಸರಿಯಾಗಿ ಮಾಡೋದಿಲ್ಲ, ವ್ಯಾಯಾಮ ಸರಿಯಾಗಿ ಮಾಡೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಕೊಬ್ಬು ಶೇಖರಣೆ ಆಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬೊಜ್ಜಿನ ಸಮಸ್ಯೆಗೆ ಕಾರಣ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಆ ಕಾರಣದಿಂದ ಯಾವ ರೀತಿ ನೀವು ದೂರ ಇರಬೇಕು ಅನ್ನೋದನ್ನು ಹೇಳಿದ್ದೀನಿ. ಈ ಥರ ನೀವು ಮಾಡ್ತು ಅಂತಂದರೆ ಯಾವ ಔಷಧಿಯ ಅವಶ್ಯಕತೆಯೂ ಬರೋದಿಲ್ಲ, ಯಾವ ಡಾಕ್ಟ್ರ್ ಅವಶ್ಯಕತೆಯೂ ಬರೋದಿಲ್ಲ. ನೀವು ಒಂದು ಶಿಸ್ತುಬದ್ಧ ಜೀವನ ಶೈಲಿಯಲ್ಲಿದ್ದು ಪ್ರೋಟೀನ್ ಅಧಿಕವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳು, ನಾರಿನಂಶ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿ, ಹೆಚ್ಚೆಚ್ಚು ನೀರನ್ನು ಕುಡಿಯೋದ್ರಿಂದ ನಿಮ್ಮ ಜಿಡ್ಡಿನ ಅಂಶ ಇರ್ತಕ್ಕಂತಹ, ಫ್ಯಾಟ್ ಅಂಶ ಇರ್ತಕ್ಕಂತಹ ಅಂಶಗಳು ದೇಹದಿಂದ ಹೊರಗಡೆ ಹೋಗ್ತದೆ, ಹಾಗೂ ಕೊಬ್ಬಿನ ಶೇಖರಣೆ ಕಡಿಮೆ ಆಗ್ತದೆ, ಹಾಗೂ ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.